ಗೆಳೆಯರೇ, ಇವತ್ತು ನಾವು ಮೀಶೋ ಆ್ಯಪ್ನಲ್ಲಿ ಮೊದಲ ಬಾರಿಗೆ ಅಕೌಂಟನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಮೀಶೋ ಆ್ಯಪ್ನಲ್ಲಿ ನಾವು ಏನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಅಲ್ಲಿ ಮೊದಲು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಮತ್ತು ಅಡ್ರೆಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಯಾವ ರೀತಿ ಅಂತ ಹೇಳ್ತೀನಿ. ಮೀಶೋ ಆ್ಯಪ್ನ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ನಮ್ಮ ಡೆಲಿವರಿ ವಿಳಾಸವನ್ನು ಯಾವ ರೀತಿ ಆ್ಯಡ್ ಮಾಡಬೇಕು, ನಮ್ಮ ಹೆಸರನ್ನು, ನಮ್ಮ ಅಕೌಂಟನ್ನು ಯಾವ ರೀತಿಯಲ್ಲಿ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಓಪನ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು, ಯಾವ ರೀತಿ ಇದೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲು ಪರ್ಮಿಷನ್ಸ್ಗೆ ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನಮಗೆ ತೋರಿಸೋದಕ್ಕೆ ಈಜಿ ಆಗಲಿ ಅಂತ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಪರ್ಮಿಷನ್ಸ್ಗೆ ಅಲೋ ಮಾಡ್ಕೊಳ್ಳಿ. ಮತ್ತೆ ಮಾಡಿದ ನಂತರದಲ್ಲಿ ಆ್ಯಪ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ ಅಕೌಂಟನ್ನು ಮೊದಲು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. ಇನ್ನೂ ಅಕೌಂಟ್ ಕ್ರಿಯೇಟ್ ಆಗಿಲ್ಲ. ಈ ಕಡೆಗೆ ಅಕೌಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದುವರೆಗೂ ನೀವು ಅಕೌಂಟ್ ಹೊಂದಿಲ್ಲ ಅಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ನಮ್ಮ ಫೋನ್ ನಂಬರ್ನೋ ನಮ್ಮ ಹೆಸರನ್ನು ಎಲ್ಲವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಟ್ರೂ ಕಾಲರ್ ಮೂಲಕ ಇದು ಆಟೋಮೆಟಿಕ್ಕಾಗಿ ನಮ್ಮ ಒಂದು ಡೀಟೇಲ್ಸ್ನ ಇಲ್ಲಿ ತೊಗೊಂಡಿದೆ. ಅದನ್ನು ಕಂಟಿನ್ಯೂ ಬೇಕಾದರೆ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ಕೆಳಗಡೆ ಎಂಟರ್ ಡೀಟೇಲ್ಸ್ ಮ್ಯಾನುವಲಿ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನ ಮ್ಯಾನುವಲಿ ಕೂಡ ನೀವು ಎಂಟರ್ ಮಾಡ್ಬೋದು. ನೋಡಿ, ಫೋನ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ನಮ್ಮ ಫೋನ್ ನಂಬರ್ ಅನ್ನೋದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನಂತರದಲ್ಲಿ OTP ಬಂದುಬಿಟ್ಟು OTP ಕೂಡ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ನಂತರದಲ್ಲಿ ಈಗ ನಮ್ಮ ಒಂದು ಏನಂದರೆ ಫೋನ್ ನಂಬರ್ ವೆರಿಫೈ ಆಗಿದೆ. ನಂತರದಲ್ಲಿ ನಮ್ಮ ಒಂದು ಹೆಸರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕಾಗಿದೆ. ಇಲ್ಲಿ ಪ್ರೊಫೈಲ್ನಲ್ಲಿ ನೋಡ್ಬೋದು. ಫೋಟೋನು ಕೂಡ ಸೆಟ್ ಮಾಡ್ಬೋದು. ಫಸ್ಟ್ ನೇಮು, ನಮ್ಮ ಫೋನ್ ನಂಬರು, ಇಮೇಲ್ ID, ಏನೇನು ಡೀಟೇಲ್ಸ್ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ನಮ್ಮ ಜೆಂಡರ್ ಏನಿದೆ, ನಾವು ಲ್ಯಾಂಗ್ವೇಜ್ ಎಲ್ಲ ಕೂಡ ಕೆಲವೊಂದಿಷ್ಟು ಡೀಟೇಲ್ಸ್ನ ಇಲ್ಲಿ ಹಾಕಿಬಿಟ್ಟು ನಾವು ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು. ನಾವು ಏನು ಕೆಲಸ ಮಾಡ್ತೀವಿ ಅವುಗಳನ್ನ ಕೆಲವೊಂದಿಷ್ಟು ಬೇಸಿಕ್ ಡೀಟೇಲ್ಸ್ನ ಹಾಕಿ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಕೂಡ ನೀವು ಸೆಟ್ ಮಾಡಬಹುದು. ಸದ್ಯಕ್ಕೆ ನಾನು ಇಷ್ಟು ಡೀಟೇಲ್ಸ್ನ ಹಾಕಿ ಸೇವ್ ಅಂತ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ನಾವು ನಮ್ಮ ಒಂದು ಡೆಲಿವರಿ ಅಡ್ರೆಸ್ನ ಹಾಕುವಂಥದ್ದು ಬಾಕಿ ಇದೆ ಸ್ನೇಹಿತರೆ. ಇಲ್ಲಿ ಫರ್ದರ್ ಡೀಟೇಲ್ಸ್ನ ನಾವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಕಂಪಲ್ಸರಿ ಏನಿಲ್ಲ. ನಾವು ಬ್ಯಾಕ್ ಬಂದುಬಿಟ್ಟು ನಾವು ಡೆಲಿವರಿ ಅಡ್ರೆಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಡೆಲಿವರಿ ಅಡ್ರೆಸ್ಸಸ್ ಅಂತ ಸಪ್ರೇಟ್ ಆದಂಥ ಆಪ್ಷನ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಯಾವುದಾದ್ರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಡೆಲಿವರಿ ಅಡ್ರೆಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಬೈ ನೌ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ಡೆಲಿವರಿ ಅಡ್ರೆಸ್ನ ಹಾಕುವಂಥ ವಿಳಾಸವನ್ನು ಹಾಕುವಂಥ ಆಪ್ಷನ್ ಇಲ್ಲಿ ಬರುತ್ತೆ ನೋಡ್ಬೋದು, ಆ್ಯಡ್ ಅಡ್ರೆಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಪಿನ್ ಕೋಡು, ನಮ್ಮ ಅಡ್ರೆಸ್ಸು, ನಮ್ಮ ಒಂದು ಏನು ಲೊಕೇಶನು, ಲ್ಯಾಂಡ್ ಮಾರ್ಕ್ ಏನೇನು ಇರುತ್ತೆ ಎಲ್ಲವನ್ನು ಕೂಡ ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಮೊದಲು ನಮ್ಮ ಹೆಸರು, ನಮ್ಮ ಫೋನ್ ನಂಬರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಲೊಕೇಶನ್ ಮೂಲಕ ನಮ್ಮ ಅಡ್ರೆಸ್ನ ಅದು ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಅಥವಾ ನೀವು ಬೇರೆ ಲೊಕೇಶನ್ ಅಡ್ರೆಸ್ನ ಹಾಕ್ತಾ ಇದ್ರೆ ಅಂದರೆ ಇಲ್ಲಿ ಮ್ಯಾನುವಲ್ ಆಗಿ ನೀವು ಆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಪ್ಲೇಸ್ನ ಒಂದು ಅಡ್ರೆಸ್ನ ಆ್ಯಡ್ ಮಾಡ್ತಾ ಇದ್ರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಇಲ್ಲಿ ಏನು ಪಿನ್ ಕೋಡ್ ಅಂತ ಇದೆ, ಸಿಟಿ, ಸ್ಟೇಟ್ ಎಲ್ಲವನ್ನು ಕೂಡ ಎಂಟರ್ ಮಾಡಿ ಇಲ್ಲಿ ಸೇವ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫೋನ್ ನಂಬರು, ನಮ್ಮ ಹೆಸರು, ನಮ್ಮ ಅಡ್ರೆಸ್ನೆಲ್ಲ ಇದು ಆಟೋಮೆಟಿಕ್ ಸೇವ್ ಮಾಡ್ಕೊಂಡಿದೆ. ಈ ರೀತಿ ನೀವು ಸೇವ್ ಆದ ನಂತರದಲ್ಲಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಈ ರೀತಿ ನಾವು ಮೀಶೋದಲ್ಲಿ ಸಂಪೂರ್ಣವಾಗಿ ಅಕೌಂಟನ್ನು ನಾವು 2 ರಿಂದ 3 ನಿಮಿಷದ ಒಳಗಡೆ ಕ್ರಿಯೇಟ್ ಮಾಡ್ಕೋಬಹುದು.